ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಶಾರುಂಡಿ. ಕಾನೂನಿನ ಪಾಠವನ್ನು ಹೇಳ್ಕೊಡ್ಬೇಕಾದಂಥವ್ರೆ ಇವತ್ತು ಕಾನೂನಿನ ಸಂಕಷ್ಟದಲ್ಲಿ ಒದಾಡ್ತಾ ಇರೋದು ನೋಡಿ. ಯಾದಗಿರಿಯ PSI ವೀರೇಶ್ ಹಾಗೂ ಲೇಡಿ ಕಾನ್ಸ್ಟೇಬಲ್ ಜಯಶ್ರೀ ಕೇಸ್ನಲ್ಲಿ ಇದೀಗ ಟ್ವಿಸ್ಟ್ ಕೂಡ ಸಿಗ್ತಾ ಇರೋದು. ನನಗೆ ಈ ಲೇಡಿ ಕಾನ್ಸ್ಟೇಬಲ್ ಮೋಸ ಮಾಡಿದ್ದಾಳೆ, 3 ಬಾರಿ ಗರ್ಭಪಾತವನ್ನು ಕೂಡ ಮಾಡಿಸಿದ್ದೀನಿ, ನನ್ನ ಜೊತೆ ಒಂದೇ ರೂಮ್ನಲ್ಲಿ ಅನೋನ್ಯವಾಗಿದ್ಲು, ಬದಲಾದಂಥ ಸ್ನೇಹ ಪ್ರೀತಿಯಾಗಿ ಒಂದೇ ರೂಮ್ನಲ್ಲಿ ಗಂಡ ಹೆಂಡತಿಗೂ ಕೂಡ ಮೀರಿ ಬದುಕಿದ್ದೀವಿ, ಬಾಳಿದ್ದೀವಿ. ಆದರೆ ಆ ಖಾಸಗಿ ಕ್ಷಣಗಳ ಬಗ್ಗೆ ಆತ ಓಪನ್ ಆಗು ಕೂಡ ಇದೇ PSI ಹಂಚಿಕೊಂಡಿದ್ರು. ಆದರೆ ಆಕೆಗೆ ಹಣದ ಮೋಹ, 4 ಲಕ್ಷ ಲಪಟಾಯಿಸಿ ಅವ್ರ ಬ್ರದರ್ಗೆ ಟ್ಯಾಕ್ಟ್ರು ಕೂಡ ಕೊಡಿಸುವಂತೆ ಮಾಡಿಬಿಟ್ಲು. ಈಗ ಯಾಮಾರಿಸ್ತಾ ಇದ್ದಾಳೆ, ನನ್ನ ಮದುವೆ ಆಗು ಅಂದರೆ ಜಾತಿ ನೆಪ ಹೇಳಿ ಇನ್ನೊಬ್ಬಳ ಜೊತೆ ಮದುವೆ ಆಗ್ತಿದ್ದಾಳೆ ಅಂತ ಮಾಧ್ಯಮಗಳ ಮುಂದೆ, ಪೊಲೀಸ್ ಸ್ಟೇಷನ್ ಮುಂದೆ ತನ್ನ ನೋವನ್ನು ತೋಡ್ಕೊಂಡಿದ್ದಂಥ ವೀರೇಶ್ ಇದೀಗ ಅವರಿಗೆ ಡಬಲ್ ಸಂಕಷ್ಟ ಎದುರಾಗಿರೋದು ನೋಡಿ. ಈಗ ಅವರು ಕೂಡ ಊರು ಬಿಡುವಂಥ ಪರಿಸ್ಥಿತಿ ಬಂದಿರೋದು. ಹೆಣ್ಣಿನ ವಿಷಯದಲ್ಲಿ ನಮ್ಮ ಕಾನೂನುಗಳು ಕೂಡ ಎಷ್ಟು ಕಾಂಪ್ಲಿಕೇಟೆಡ್ ಆಗುತ್ತೆ ಅನ್ನೋದನ್ನು, ಅದರ ಸೂಕ್ಷ್ಮತೆಯನ್ನು PSIಗೆ ನಾವು ಅರ್ಥ ಮಾಡಿಸೋ ಅಗತ್ಯ ಇಲ್ಲ, ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುತ್ತೆ. ಆದರೆ ಮೋಸ ಹೋಗಿಬಿಟ್ಟೆ ಅನ್ನೋ ವಿಷಯಕ್ಕೆ ನ್ಯಾಯ ಕಂಡುಕೊಳ್ಳೋದಕ್ಕೆ ಮುಂದಾಗಿರ್ಬೋದು PSI ವೀರೇಶ್ ಅವರು. ಆದರೆ ಇದೀಗ ಅವ್ರ ಬುಡಕ್ಕೆ ಬರುತ್ತೆ ಅಂತ ಅವರು ಕೂಡ ಅಂದ್ಕೊಂಡಿರಲಿಲ್ಲ ಅಂದ್ಕೊಳ್ತೀನಿ. ಲೇಡಿ ಕಾನ್ಸ್ಟೇಬಲ್ ಹೋದ ಮಾನವನ ತುಂಬಿಕೊಡೋದು ಯಾರು ಅಂತಾನೋ, ಅಥವಾ ಸರಿಯಾಗಿ ಈತನಿಗೆ ಪಾಠವನ್ನು ಕಲಿಸ್ತೀನಿ ಅಂತ ಹಠಕ್ಕೆ ಬಿದ್ದೋ, ಅಥವಾ ವೀರೇಶ್ ಸುಳ್ಳು ಹೇಳ್ತಾ ಇದ್ದಾನೆ ಅಂತ ಹತಾಶೆಗೋ, ಇರೋದನ್ನೆಲ್ಲ ನಾನು ಬಾಯಿ ಬಿಡ್ತೀನಿ ಅಂತಾನೋ ಗೊತ್ತಿಲ್ಲ. ಒಟ್ಟಾರೆಯಾಗಿ ಆರೋಪಗಳ ಸುರಿಮಳೆಗೈದು ಬಿಟ್ಟಿದ್ದಾರೆ. ಅನೇಕ ಫೋಟೋಗಳನ್ನು, ವಿಡಿಯೋಗಳನ್ನು ಈಗ ರಿವೀಲ್ ಮಾಡಿದ್ದಾರೆ. ಹಾಗಾದರೆ ತಪ್ಪು ಯಾರದ್ದು? ಅವ್ರು ಹೇಳಬೇಕಾ ಅಥವಾ ನಾವೇ ಪ್ರಶ್ನೆ ಮಾಡ್ಕೊಳ್ಬೇಕಾ? ಈ ಕೇಸ್ನಲ್ಲಿ ಸೂಕ್ಷ್ಮವಾಗಿ ಅದನ್ನು ಅಬ್ಸರ್ವ್ ಮಾಡಿದವ್ರಿಗೆ ಗೊತ್ತಾಗುತ್ತೆ ನೋಡಿ. ರಾಯಚೂರು ಲೇಡಿ ಕಾನ್ಸ್ಟೇಬಲ್ ಜೊತೆ ಯಾದಗಿರಿ PSI ಲವ್ ಸೆಕ್ಸ್ ದೋಖಾ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೇಸ್ ದಾಖಲಾಗುತ್ತೆ. ಮಹಿಳಾ ಪೇದೆಯೇ ಈಗ ವೀರೇಶ್ ವಿರುದ್ಧವಾಗೂ ಕೂಡ ದೂರನ್ನು ಕೊಡ್ತಾರೆ, ಅನೇಕ ನೋವುಗಳನ್ನು ಹಂಚಿಕೊಳ್ತಾರೆ. ದೂರಿನ ಪ್ರತಿಯಲ್ಲಿ ಬಹಳಷ್ಟು ಆಘಾತಕಾರಿಯಾದಂಥ ವಿಷಯಗಳನ್ನು ಹಂಚಿಕೊಂಡಿದ್ದಾರೆ. ಹಾಗಾಗಿಯೇ ಈ ಕೇಸ್ನಲ್ಲಿ ಒಂದು ಮಹತ್ವದ ತಿರುವನ್ನು ಪಡೆದುಕೊಳ್ತಾ ಇದೆ ಈ ಕೇಸ್ ಅಂತ ನಾನು ಹೇಳ್ತಾ ಇರೋದು. PSI ವಿರುದ್ಧವಾಗಿ ಸಾಲು ಸಾಲು ಸೆಕ್ಷನ್ಸ್ಗಳನ್ನು ಹಾಕಿಬಿಟ್ಟಿರೋದು. ಒಂದು ಪ್ರೀತಿ ಹೆಸರಲ್ಲಿ ನನಗೆ ಮೋಸ ಮಾಡಿ, ನನ್ನನ್ನು ಕೆಟ್ಟ ರೀತಿಯಾಗಿ ಬಳಕೆ ಮಾಡಿಕೊಂಡು ಮದುವೆ ಆಗ್ತೀನಿ ಅಂತ ನಂಬಿಸಿ ಇದೀಗ ನಾನು ಅವನಲ್ಲ ಅಂತ ಅವನೇ ಹೇಳ್ತಾ ಇದ್ದಾನೆ ಅನ್ನೋ ರೀತಿಯಾದಂಥ ಗಂಭೀರ ಆರೋಪಗಳು ಕೂಡ ಕೇಳಿಬರ್ತಾ ಇದ್ದಾವೆ. ಯಾದಗಿರಿಯ PSI ವೀರೇಶ್ ವಿರುದ್ಧವಾಗಿ ರಾಯಚೂರು ಮಹಿಳಾ ಪೇದೆ ಜಯಶ್ರೀ ಕೂಡ ದೂರನ್ನು ದಾಖಲಿಸಿದ್ದಾರೆ. ವೀರೇಶ್ ನನಗೆ ಪ್ರೀತಿ ಹೆಸರಲ್ಲಿ ಬಹಳಷ್ಟು ಕಡೆ ಕರ್ಕೊಂಡು ಹೋಗ್ಬಿಟ್ಟಿದ್ದಾನೆ, ಒಂದಲ್ಲ ಎರಡಲ್ಲ ಅನೇಕ ಜಾಗಗಳಿಗೆ ಕರ್ಕೊಂಡು ಹೋಗ್ಬಿಟ್ಟಿದ್ದಾನೆ. ಕೊಪ್ಪಳದಲ್ಲಿ ನನ್ನ ಮೇಲೆ ನಿರಂತರವಾಗಿ ನನ್ನ ದೇಹವನ್ನು ದುರ್ಬಳಕೆ ಮಾಡ್ಕೊಂಡ್ಬಿಟ್ಟಿದ್ದಾನೆ ಅಂತ ಮುಲಾಜಿಲ್ದೆ ಆರೋಪ ಮಾಡ್ತಾ ಇರೋದು ಜಯಶ್ರೀ ಅವರು. ರಾಯಚೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪೇದೆಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇರ್ತಕ್ಕಂಥ ಜಯಶ್ರೀ ಅವರು ಆರೋಪಗಳಲ್ಲಿ ಇವನ್ನೆಲ್ಲವನ್ನೂ ಕೂಡ ದೂರಿನಲ್ಲಿ ಮೆನ್ಷನ್ ಮಾಡ್ತಾ ಹೋಗಿರೋದು. ವೀರೇಶ್ ತನ್ನ ಮೇಲೆ ಅದು ಯಾವ ರೀತಿಯಾಗಿ ತನ್ನ ದೇಹದ ಮೇಲೆ ದೌರ್ಜನ್ಯ ಎಸಗಿದ್ದಾನೆ ಅನ್ನೋದು ನಮ್ಮ ಪದಗಳಲ್ಲಿ ವರ್ಣಿಸೋಕ್ಕಾಗೋದಿಲ್ಲ. ಪರಿಣಾಮವಾಗಿಯೇ ನಾನು 2 ಬಾರಿ ಬಲವಂತವಾಗಿ, ಆತ ಹೇಳ್ದ ಅಂತಲ್ಲ, ನಾನೇ ಬಲವಂತವಾಗಿ ಈ ಥರದ ದುರ್ಬಳಕೆಯಿಂದಾಗಿ ಗರ್ಭಪಾತ ಮಾಡಿಸ್ಬಿಟ್ಟೆ ಅಂತ ಜಯಶ್ರೀ ಆತನ ವಿರುದ್ಧವಾಗಿ ಆರೋಪ ಮಾಡ್ತಾ ಇರೋದು. ಈತ ವೀರೇಶ್ ಮೇಲೆ ಅಪಹರಣ ಪ್ರಕರಣ ಕೂಡ ದಾಖಲಾಗಿದೆ ನೋಡಿ, ಕಿಡ್ನಾಪ್ ಕೇಸ್ ಕೂಡ, ಜೊತೆಗೆ ಜಾತಿನಿಂದನೇ SC ST ಅಟ್ರಾಸಿಟಿ ಕಾಯ್ದೆಯಡಿ ಪ್ರಕರಣ ದಾಖಲಾಗಿರೋದು. ನಿಮಗೆ ಈ ಥರದ SC ST ಅಟ್ರಾಸಿಟಿ ಕಾಯ್ದೆಗಳು ಎಲ್ಲ ಸೆಕ್ಷನ್ಸ್ಗಳು ಬೀಳ್ತಾ ಹೋಗ್ಬಿಟ್ರೆ ಈ ಕೇಸ್ ಇನ್ನೊಂದಿಷ್ಟು ಸ್ವಲ್ಪ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಈ SC ST ಅಟ್ರಾಸಿಟಿ ಕಾಯ್ದೆ ಇದೆಯಲ್ಲ, ಅದನ್ನು ಕೆಲವೊಬ್ಬರು ದುರ್ಬಳಕೆನೂ ಕೂಡ ಮಾಡ್ಕೊಳ್ತಾರೆ. ನಾನು ಈ ಕೇಸ್ನಲ್ಲಿ ಅದನ್ನು ಹೆಚ್ಚಾಗಿ ಒತ್ತಾಗಿ ಹೇಳಲಿಕ್ಕೆ ಹೋಗೋದಿಲ್ಲ. ಅದರ ನೈಜತೆ, ಅದನ್ನು ಹೇಗೆ ಆ ಲಾವನ್ನು ಹೇಗೆ ದುರ್ಬಳಕೆ ಮಾಡ್ಕೊಳ್ತಾರೆ ಅನ್ನೋದು ಅನೇಕರಿಗೂ ಕೂಡ ಗೊತ್ತಿದೆ ನೋಡಿ. ಜಯಶ್ರೀ ಗಂಭೀರ ಆರೋಪ ಮಾಡಿದಂಥ ಬೆನ್ನಲ್ಲೇ ಇವರ ಪ್ರೇಮ ಪ್ರಸಂಗದ ಅನೇಕ ವಿಡಿಯೋಗಳು, ಫೋಟೋಗಳು ಕೂಡ ವೈರಲ್ ಆಗ್ತಾ ಇದ್ದಾವೆ. ಇಷ್ಟೆಲ್ಲ ರಾದ್ಧಾಂತಗಳಾದ ಮೇಲೆ, ಈ ಕೇಸ್ ಎಲ್ಲವೂ ಕೂಡ ಉಲ್ಟಾ ಹೊಡೆದ ಮೇಲೆ PSI ವೀರೇಶ್ ಅವರು ಏನು ಮಾಡ್ತಾರೆ, ರಜೆ ಮೇಲೆ ಈಗ ಊರು ಬಿಟ್ಟುಬಿಟ್ಟಿದ್ದಾರೆ. ವೀರೇಶ್ಗೆ ಒಂದು ಕಡೆ ಅರೆಸ್ಟ್ ವಾರೆಂಟ್ ಕೂಡ ಆಗಿರೋದು, ಅಂದರೆ ಬಂಧನ ಭೀತಿ ಕೂಡ ಎದುರಿಸ್ತಾ ಇರೋದು ಅವರು. ಇದೇ ಕಾರಣದಿಂದಾಗಿ ನಾನು ಅರೆಸ್ಟ್ ಆಗ್ತೀನಿ ಅನ್ನೋ ಕಾರಣವಾಗಿಯೇ ಈ ಕಾರಣದಿಂದ ವೀರೇಶ್ ಅವರು ರಜೆ ಮೇಲೆ ಊರಿಗೆ ಹೋಗಿಬಿಟ್ಟಿದ್ದಾರೆ. ಇನ್ನು ಮಹಿಳಾ ಪೇದೆಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಂಥ ಜಯಶ್ರೀ ಗಂಭೀರ ಆರೋಪಗಳ ಪ್ರಕರಣದ ಅಡಿಯಲ್ಲಿ, ಈ ಪ್ರಕರಣಗಳ ಅಡಿಯಲ್ಲಿ ರಾಯಚೂರು ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿದೆ. ಸ್ನೇಹಿತರೆ, ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಈ ಕೇಸ್ನ ಆಳಾಗಲ ಸ್ವಲ್ಪ ಸೂಕ್ಷ್ಮವಾಗಿ ಪೀಠಿಕೆ ಕೊಟ್ಟುಬಿಡ್ತೀನಿ. ವೀರೇಶ್ ಆಲೂರು ವಿಜಯಪುರ ಜಿಲ್ಲೆ ಸಿಂದಗಿ ತಾಲೂಕಿನ ಗುಬ್ಬೇವಾಡದವರು. ಜಯಶ್ರೀ ಅವರು ವಿಜಯಪುರ ಆಲ್ಮೇಲ್ ತಾಲೂಕಿನ ಬೆಳಗಾನೂರಿನವರು. ಅಂದರೆ ಈ ಜೋಡಿ ನಡುವೆ ಕೋಚಿಂಗ್ ಸೆಂಟರ್ನ ಲವ್ ಆಗಿದೆ. 2017ರಲ್ಲಿ PSI ಆಗಿ ವೀರೇಶ್ ಸೆಲೆಕ್ಟ್ ಆಗಿದ್ದಂಥ ಸಂದರ್ಭದಲ್ಲಿ ಕೋಚಿಂಗ್ ಸೆಂಟರ್ನಲ್ಲಿ ಒಂದು ಸನ್ಮಾನ ಇಟ್ಕೊಂಡ್ಬಿಟ್ಟಿದ್ರಂತ ನೋಡಿ.
ಈ ಸನ್ಮಾನವೇ ಇವರಿಬ್ಬರ ಮಧ್ಯೆ ಈ ರೀತಿಯಾದಂಥ ಮಾನ ಅವಮಾನಗಳ ನಡುವಿನ ಭಿನ್ನಾಭಿಪ್ರಾಯಗಳು ಮೂಡಲಿಕ್ಕೆ ಕಾರಣ ಆಗಿರೋದು. ಬಳಿಕ ಸ್ನೇಹ ಪ್ರೀತಿ ತಿರುಗಿದೆ. ಇದಾದ ಮೇಲೆ ಇಬ್ಬರ ನಡುವೆ ಹಲವು ಬಾರಿ ದೈಹಿಕ ಸಂಪರ್ಕ ಆಗಿತ್ತಂತೆ. ಇಬ್ಬರು ಗಂಡ ಹೆಂಡತಿ ಅಂತೆ ಒಂದೇ ರೂಮ್ನಲ್ಲಿ ಒಟ್ಟಿಗೆ ಇದ್ದರಂತೆ. ಅಂದರೆ ಇಬ್ಬರು ಕೂಡ ಅನ್ಯೋನ್ಯವಾಗಿದ್ದಾರೆ. ಆ ಫೋಟೋಗಳೇ ಹೇಳ್ತವೆ ಎಷ್ಟು ಕ್ಲೋಸ್ ಆಗಿದ್ದರು ಅಂತ. ಇನ್ನು ಕೆಲವೊಂದು ಫೋಟೋಗಳಲ್ಲಿ ಆತ ಶರ್ಟ್ ಕೂಡ ಹಾಕ್ಕೊಂಡಿಲ್ಲ. ಆ ಲೆವೆಲ್ ಕ್ಲೋಸ್ನೆಸ್ ಕೂಡ ಇದೆ ಇವರಿಬ್ಬರ ನಡುವೆ. ಗಂಡ ಹೆಂಡತಿ ಅಂತೆ ಒಂದೇ ರೂಮ್ನಲ್ಲಿದ್ವು. ಅಷ್ಟೇ ಅಲ್ಲದೆ ಜಯಶ್ರೀ ಆರೋಗ್ಯದ ನೆಪ ಹೇಳಿ ನನ್ನಿಂದ ಒಂದು 35 ಲಕ್ಷ ಹಣವನ್ನು ಪಡೆದು 3 ಬಾರಿ ಅಭಾಷಣ ಮಾಡಿಸ್ಕೊಂಡಿದ್ದಾಳೆ ಅಂತ ಹೇಳಿ ಇದೇ PSI ಆರಂಭದಲ್ಲಿ ಆರೋಪಗಳನ್ನು ಮಾಡಿದ್ದು. ಯಾದಗಿರಿ ಇಂಟೆಲಿಜೆನ್ಸ್ PSI ವೀರೇಶ್ ಆಲೂರು ಹಾಗೂ ರಾಯಚೂರು ಗ್ರಾಮೀಣ ಠಾಣೆಯ ಪೇದೆ ಜಯಶ್ರೀ ಇವರಿಬ್ಬರ ನಡುವಿನ ಪ್ರೀತಿ ಇದೀಗ ಗಲಾಟೆ ಮತ್ತು ಬೀದಿ ರಂಪಕ್ಕೂ ಕೂಡ ಬದಲಾಗಿತ್ತು. 8 ವರ್ಷ ಇವರಿಬ್ಬರ ನಡುವೆ ಪ್ರೀತಿನೂ ಆಗಿದೆ, ಪ್ರಣಯನೂ ಆಗಿದೆ, ಎಲ್ಲವೂ ಕೂಡ ಆಗಿದೆ. ಆದರೆ ಎಲ್ಲೂ ಕೂಡ ಜಾತಿ ಅಡ್ಡಿ ಆಗಲಿಲ್ಲ. ಆದರೆ ಈಗ ಮದುವೆ ಮಾಡ್ಕೊಳ್ತೀನಿ ಬಾ ಅಂತ ಈ ವೀರೇಶ್ ಕರೆದಾಗ ಜಾತಿ ಅಡ್ಡ ಬರ್ತಾ ಇದೆ ಅಂತ ಅವರು ಆರಂಭದಲ್ಲಿ ವೀರೇಶ್ ಅವರು ಆರೋಪ ಮಾಡಿದ್ದು. ಇದು ಈ ರೀತಿಯಾಗಿ ಟರ್ನ್ ತೆಗೆದುಕೊಳ್ಳುತ್ತೆ ಅಂತ ಯಾರೂ ಕೂಡ ಊಹೆ ಮಾಡಿರಲಿಲ್ಲ. ವೀರೇಶು ಆಲೂರು ಲಿಂಗಾಯತ ಪಂಚಮಸಾಲಿಗೆ ಸೇರಿದವರು. ಇನ್ನು ಲೇಡಿ ಪೇದೆ ಜಯಶ್ರೀ ಕಬ್ಬಲಿಗ ಜಾತಿಯವರು. ಹಾಗಾಗಿ ಈಗ ಅಟ್ರಾಸಿಟಿ ಕೇಸನ್ನು ಹಾಕಿರೋದು. 8 ವರ್ಷ ಜೊತೆಯಾಗಿ ಊರು ಸುತ್ತಿ ಓಡಾಡಿದ್ದೀವಿ, ಈಗ ಮದುವೆ ಬೇಡ ಅಂತೇಳೆ, ಜೊತೆಗೆ ಮೋಸ ಆಗಿಬಿಟ್ಟಿದೆ, ನನಗೆ ಹಣ ಎಲ್ಲ ಕೂಡ ವಸೂಲಿ ಮಾಡ್ಕೊಂಡ್ಬಿಟ್ಟಿದ್ದಾಳೆ ಅನ್ನೋ ರೀತಿಯಾಗಿ ವೀರೇಶ್ ಆರಂಭದಲ್ಲಿ ಆರೋಪ ಮಾಡಿದ್ದು. ಇದು ಕೇವಲ ರೂಮ್ನಲ್ಲೇ ಸೀಮಿತ ಆಗಿತ್ತ ಅಂತ ಅಂದ್ಕೋಬೇಡಿ. ರಾಯಚೂರಿನ ಬಾಲಮರಮ್ಮ ಟೆಂಪಲ್ನಲ್ಲಿ ಇಬ್ಬರು ಕೂಡ ಹಾರ ಬದಲಾಯಿಸ್ಕೊಂಡಿದ್ದಾರೆ. ಆ ಫೋಟೋಗಳು ಕೂಡ ವೈರಲ್ ಆಗ್ತಾ ಇದ್ದಾವೆ. ಇಷ್ಟೇ ಅಲ್ಲದೆ ಅನೇಕ ಬಾರಿ ಜಯಶ್ರೀ ಆರೋಗ್ಯದ ನೆಪ ಹೇಳಿ ಪ್ರೇಮಿಯಿಂದ ಹಣವನ್ನು ಪೀಕ್ತಾನೆ ಇದ್ಲಂತ. ಅದು ಕೂಡ ಅವರು ಆರೋಪ ಮಾಡ್ತಾ ಇರೋದು. ನೋಡಿ, ಕೊಪ್ಪಳದಲ್ಲಿ ಇಬ್ಬರು ಒಂದೇ ರೂಮ್ನಲ್ಲಿದ್ದಾಗ 3 ವರ್ಷ ಜೊತೆಗೆ ಇದ್ದಾರೆ. SDA ಹುದ್ದೆ ಬಿಟ್ಟು ಪೇದೆ ಹುದ್ದೆಗೆ ಜಯಶ್ರೀ ಆಯ್ಕೆ ಆಗಿದ್ದರಂತೆ. ಇತ್ತ ವೀರೇಶ್ ರಾಯಚೂರಿನಲ್ಲಿ PSI ಕರ್ತವ್ಯ ನಿರ್ವಹಿಸಬೇಕಾದ್ರೆ ಇಬ್ಬರು ಕೂಡ ಒಂದೇ ರೂಮ್ನಲ್ಲಿದ್ದರು. ಆದರೆ ಪ್ರೀತಿ ಗಲಾಟೆಗೆ ತಿರುಗಿಬಿಡುತ್ತಲ್ಲ. MLAಗಳು ಬಂದು ರಾಜಿ ಸಂಧಾನ ಮಾಡಿದ್ರು. ಶಾಸಕರಾದಂಥ ಶಾಣಪ್ಪ ಸುಣಗಾರವರು ಜೊತೆಗೆ SP ಗಳು ರಾಜಿ ಸಂಧಾನ ಮಾಡಿದ್ರು. ಎಲ್ಲೂ ಕೂಡ ಸರಿ ಹೋಗಿರಲಿಲ್ಲ. ಬಟ್ ಇದು ಯಾವಾಗ ಮಾಧ್ಯಮಗಳ ಮುಂದೆ ಬಂದು ಕೂತ್ಕೊಂಡು ವೀರೇಶ್ ಅವರೇ ಎಲ್ಲ ನೋವುಗಳನ್ನು ಹಂಚಿಕೊಂಡ್ರು, ಇದು ಇನ್ನೊಂದು ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬಿಡ್ತು. ಇನ್ನೆಲ್ಲ ಮಾನವನ್ನು ಹಾಣ ಮಾಡಿದ ಮೇಲೆ ಇನ್ನು ಲೇಡಿ ಕಾನ್ಸ್ಟೇಬಲ್ PC ಏನು ಮಾಡ್ತಾರೆ, ಮತ್ತು ಪ್ರತ್ಯಾರೋಪ ಮಾಡ್ತಾರೆ. ಅವರು ಕೂಡ ಒಂದಿಷ್ಟು ನೋವುಗಳನ್ನು ಹಂಚ್ಕೊಳ್ಳಿಕ್ಕೆ ಮುಂದಾಗ್ಬಿಟ್ಟಿದ್ದಾರೆ. ಬಟ್ ಇಲ್ಲಿ ಯಾರದ್ದು ಹಣ ಹೋಗಿದೆ, ಯಾರಿಗೆ ಅನ್ಯಾಯ ಆಗಿದೆ, ಅದೆಲ್ಲವೂ ಕೂಡ ತನಿಖೆ ನಂತರ ಗೊತ್ತಾಗಬೇಕು. ಯಾಕೆಂದರೆ ಜಯಶ್ರೀ ಕುಟುಂಬಕ್ಕೆ 35 ಲಕ್ಷ ಕೊಟ್ಟಿದ್ದೀನಿ, ಟ್ರ್ಯಾಕ್ಟರ್ ಕೊಡಿಸಿದ್ದೀನಿ. ಟ್ರ್ಯಾಕ್ಟ್ರಿಗೆ ಎಷ್ಟು ಲಕ್ಷ ಹಣ ಅನ್ನೋದು ರೈತರಿಗೆ ಗೊತ್ತೇ ಇರುತ್ತೆ ನಿಮಗೆ. ಹಾಗಾಗಿ ಇಷ್ಟೆಲ್ಲ ಹಣವನ್ನೆಲ್ಲ ಸುರಿದ ಮೇಲೆ ಈಗ ಮದುವೆ ಆಗಲ್ಲ ಅಂತ ಕೂತಿದ್ದಾಳೆ ಅನ್ನೋ ಕಾರಣಕ್ಕೆ ಈ ವ್ಯಕ್ತಿ ಆರೋಪ ಮಾಡ್ತಾ ಇದ್ದಾರೆ. ನನ್ನನ್ನು ಬೇಕು ಅಂತಲೇ ಉದ್ದೇಶಪೂರ್ವಕವಾಗಿ ದುರುದ್ದೇಶಪೂರಿತವಾಗಿ ಆತ ಬಳಸ್ಕೊಂಡಿದ್ದಾನೆ ಅನ್ನೋ ರೀತಿಯಾಗಿ ಆ ಮಹಿಳೆ ಕೂಡ ಈಗ ದೂರ್ತಾ ಇರೋದು. ಒಟ್ಟಾರೆಯಾಗಿ ಇಬ್ಬರು ನಡುವಿನ ಪ್ರೇಮ ಪ್ರಕರಣ ದೊಡ್ಡ ಹಾದಿ ಬೀದಿ ಹೈಡ್ರಾಮಾ ಆಗಿ ಬದಲಾಗ್ಬಿಟ್ಟಿದೆ. ಎಲ್ಲೋ ಒಂದು ಕಡೆ ಪೊಲೀಸ್ನವರು ಜನಸಾಮಾನ್ಯರಿಗೆ ನ್ಯಾಯ ಕೊಡಿಸಬೇಕು. ಇವತ್ತು ಅದೇ ಪೊಲೀಸ್ ಸ್ಟೇಷನ್ನಲ್ಲಿ ಕೂತ್ಕೊಂಡು ಪೊಲೀಸ್ನವ್ರಿಗೆ ನ್ಯಾಯ ಕೊಡಿಸಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿರೋದು. ಒಂದು ರೀತಿಯಾದಂಥ ಇದು ಪೊಲೀಸ್ ಇಲಾಖೆಗೆ ಮುಜುಗರ ತರ್ತಕ್ಕಂಥ ಸಂಗತಿ. ಅವ್ರ ಸ್ಟೇಷನ್ ಇರಲಿ ಅಥವಾ ಇಡೀ ಪೊಲೀಸ್ ಡಿಪಾರ್ಟ್ಮೆಂಟೇ ಇರಲಿ, ಇದನ್ನು ತುಂಬ ನಯವಾಗಿ ಬಗೆಹರಿಸ್ಬೋದಿತ್ತು. ಯಾಕೆಂದರೆ ಜನಸಾಮಾನ್ಯರು ಏನಾದರೂ ಒಂದು ಕೇಸುಗಳನ್ನು ಸಮಸ್ಯೆಗಳನ್ನು ಹಿಡ್ಕೊಂಡು ಹೋದಾಗ ನಿಮಗೆ ಅಲ್ಲೇ ನ್ಯಾಯ ಸಿಗಲಿಲ್ಲ ಅಂದಾಗ ಅವ್ರು ಇನ್ನೆಲ್ಲಿ ಕೋರ್ಟ್ ಮೊರೆ ಹೋಗಬೇಕಾಗತ್ತೆ. ಇನ್ನು ಪೊಲೀಸ್ನವರು ಖುದ್ದಾಗಿ ಹಿರಿಯ ಪೊಲೀಸ್ ಅಧಿಕಾರಿಗಳೇ ಅವರಿಗೆ ನ್ಯಾಯ ಕೊಡಿಸದೇ ಇದ್ದಾಗ, ಅಥವಾ ಇದನ್ನು ರಾಜಿ ಪಂಚಾಯಿತಿಯಲ್ಲಿ ಅಥವಾ ಮಾತಿನಲ್ಲೇ ಬಗೆಹರಿಸದೇ ಇದ್ದಾಗ, ಇನ್ನು ಅವರು ಕೂಡ ಮತ್ತೆ ಕೋರ್ಟ್ನಲ್ಲಿ ಹೋಗಿ ಬಗೆಹರಿಸ್ಕೊಳ್ಬೇಕಾಗತ್ತೆ. ನೋಡೋಣ ಈ ಹಗ್ಗ ಜಗ್ಗಾಟದ ಕೇಸ್ ಎಲ್ಲಿ ಹೋಗಿ ನಿಲ್ಲುತ್ತೆ ಅಂತ. ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ. ಧನ್ಯವಾದ.